ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ನಿನ್ನೆ ನಿಮಗೆ ಒಂದು ALP ನೋಟಿಫಿಕೇಷನ್ನ ರಿಲೀಸನ್ನು ಮಾಡಿದ್ದಾರೆ. ಆ ಒಂದು ಹುದ್ದೆಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೂಲಕ ನೀವು ಜಾಯ್ನ್ ಆಗಿ ಅಲ್ಲಿ ಮೋರ್ ಅಪ್ಡೇಟ್ಗಳನ್ನ ತೆಗೆದುಕೊಳ್ಬೋದು. ಬನ್ನಿ, ಈಗಾಗಲೇ ಭಾರತೀಯ ಒಂದು ರೈಲ್ವೆ ಇಲಾಖೆಯಲ್ಲಿ ನಿಮಗೆ ಒಂದು ಕ್ಯಾಲೆಂಡರ್ ಪ್ರಕಾರ ಒಂದು ನೋಟಿಫಿಕೇಷನ್ನ ಮಾಡಲಾಗ್ತಾ ಇದೆ. ಅಂದರೆ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ಈ ರೀತಿಯಾಗಿ ಒಂದು ಕ್ಯಾಲೆಂಡರ್ ಪ್ರಕಾರ ಅವರು ಈಗ ರಿಲೀಸನ್ನು ಮಾಡ್ತಾ ಇದ್ದಾರೆ. ರೈಲ್ವೆ ಇಲಾಖೆಯಿಂದ ಇದು ಒಂದು ಗುಡ್ ನ್ಯೂಸು. ನಿಮಗೆ ಇಯರ್ಲಿ ವೈಸ್ ಇಲ್ಲಿ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರ್ಬೋದು, ಮತ್ತು ಟೆಕ್ನಿಷಿಯನ್ಸ್ ಹುದ್ದೆಗಳಾಗಿರ್ಬೋದು, NTPC ಆಗಿರ್ಬೋದು, ಏನು ಒಂದು 2024ರಲ್ಲಿ ಏನು ನೇಮಕಾತಿ ಅದು ಸೀರಿಯಲ್ ಪ್ರಕಾರ, ಅದೇ ರೀತಿಯಾಗಿ 2025ರಲ್ಲಿ ಪ್ರತಿಯೊಂದು ಹುದ್ದೆಗೂ ನೋಟಿಫಿಕೇಷನ್ ಆಗುತ್ತೆ. ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಈಗ ಆಗಿದೆ, ಇದಾದ ತಕ್ಷಣ ಟೆಕ್ನಿಷಿಯನ್ ಆಗುತ್ತೆ, ಟೆಕ್ನಿಷಿಯನ್ ಆಗೋಣ NTPC ಆಗುತ್ತೆ, ಇದಾದ ತಕ್ಷಣ ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್ ಆಗಿರ್ಬೋದು, RRB ಗ್ರೂಪ್ D ಆಗಿರ್ಬೋದು, ಮತ್ತು ಇನ್ನಿತರ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ಸೀರಿಯಲ್ ಆಗಿ ಅವರು ನೋಟಿಫಿಕೇಷನ್ ಹೊರಡಿಸಲಾಗುತ್ತೆ. ಈ ರೀತಿಯಾಗಿ ಒಂದು RRB ಕ್ಯಾಲೆಂಡರ್ ಪ್ರಕಾರ ಇನ್ನು ಮುಂದೆ ರೈಲ್ವೆ ರಿಕ್ರೂಟ್ಮೆಂಟ್ ಆಗುತ್ತೆ. ಬನ್ನಿ, ಈಗ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ನೋಡ್ಕೊಳ್ಳೋಣ. ನೋಡಿ, ಇದು ಒಂದು ಅವರ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಲೇಟೆಸ್ಟ್ ಆದ ಅಪ್ಡೇಟ್ ನೋಡೋದಾದರೆ ಒಂದು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟನ್ನು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲಿ ಬಂದ ತಕ್ಷಣ ಮೇಲೆ ನೋಡೋದಾದರೆ ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡಿದರೆ ಎರಡು ರೀತಿಯ ಒಂದು ಆಪ್ಷನ್ಸ್ಗಳು ಬರುತ್ತೆ. ಒಂದು ಕ್ರಿಯೇಟ್ ಆ್ಯನ್ ಅಕೌಂಟ್, ಒಂದು ಆಲ್ರೆಡಿ ಆ್ಯನ್ ಅಕೌಂಟ್ ಅಂತ ಬರುತ್ತೆ. ನೀವು ಈಗಾಗಲೇ ಒಂದು RRBಯಲ್ಲಿ 2024ರಲ್ಲಿ ಏನು ಒಂದು ರಿಕ್ರೂಟ್ಮೆಂಟ್ ಅದು ಅದರಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಅಥವಾ ಒಂದು ರಿಜಿಸ್ಟ್ರೇಷನ್ ಮಾಡಿದರೆ ಈಗಾಗಲೇ ನೀವು ಒಂದು ಓಲ್ಡ್ ಯೂಸರ್ಸ್ ಆಗಿರ್ತಾರೆ. ಅದಕ್ಕೆ ನೀವು ಆಲ್ರೆಡಿ ಯಾವ್ಯಾವ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಮಾಡಿ ಅಪ್ಲೈ ಮಾಡಬೇಕು. ಇಲ್ಲ ನಾನು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಯಾವುದೇ ರೀತಿ ಹುದ್ದೆಗೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ನೀವು ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ನಾನು ಫಸ್ಟಿಂದ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಆದ ತಕ್ಷಣ ಲಾಗಿನ್ ಮಾಡಿ ಯಾವ ರೀತಿ ಅಪ್ಲೈ ಮಾಡಬೇಕು, ಪ್ರತಿಯೊಂದನ್ನು ಮಾಹಿತಿಯನ್ನು ಕೊಡ್ತೀನಿ. ಮೊದಲೇದಾಗಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ನೋಡ್ಕೋಣ. ನೋಡಿ, ಮೊದಲೇದಾಗಿ ಈ ಪ್ಲೀಸ್ ನೋಟ್ ಈ ರೀತಿಯಾಗಿ ಬರ್ತಾ ಇದೆ. ಇದು ಏನು ಮಾಹಿತಿ ಅಂದರೆ, ಈಗಾಗಲೇ 2024ರಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಹುದ್ದೆಗೆ ಅಂದರೆ ರೈಲ್ವೆ ಬೋರ್ಡಿಂದ ಏನು ರಿಕ್ರೂಟ್ಮೆಂಟ್ಸ್ಗಳು ಬರ್ತವೆ ಅದರಲ್ಲಿ ನೀವು ಏನಾದರೂ ಒಂದು ಹುದ್ದೆಗೆ ಹಾಕಿದರೆ ನೀವು ರಿಜಿಸ್ಟರ್ ಈಗಾಗಲೇ ಮಾಡಿರ್ತೀರ. ಅದಕ್ಕೆ ನಿಮ್ಮ ಒಂದು ಆಧಾರ್ OTP ಜೊತೆಗೆ ಅಥವಾ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಜೊತೆಗೆ ಲಾಗಿನ್ ಮಾಡಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲ ನಾನು ಯಾವುದೇ ರೀತಿ ರೈಲ್ವೆ ಬೋರ್ಡ್ನಲ್ಲಿ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿಲ್ಲ ಅಂದರೆ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಅಂತ ಇರುತ್ತಲ್ಲ, ಸಿಂಪಲಾಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮಾಡಿದ ತಕ್ಷಣ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಿಲ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಮೊದಲನೇದಾಗಿ ಒಂದು ನ್ಯಾಷನಾಲಿಟಿ ಕೇಳುತ್ತೆ, ಇಲ್ಲಿ ಇಂಡಿಯಾ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ನೀಡಬೇಕು. ಇದು ಒಂದು SSLC ಅಂಕಪಟ್ಟಿಯಲ್ಲಿರುವಂತೆ ಮಾಹಿತಿಯನ್ನು ನೀಡ್ಕೊಳ್ಳಿ. ನಿಮ್ಮ SSLC ಮಾರ್ಕ್ಸ್ನಲ್ಲಿ ಯಾವ ರೀತಿ ಫುಲ್ ನೇಮ್ ಇದೆ ಅದನ್ನು ಇಲ್ಲಿ ಡೀಟೇಲ್ಸನ್ನು ನೀಡ್ಕೊಳ್ಳಿ ಮತ್ತು ಟೈಪ್ ಮಾಡ್ಕೊಳ್ಳಿ. ಮತ್ತು ಹ್ಯಾವ್ ಯು ಚೇಂಜ್ ಯುವರ್ ನೇಮ್, ಏನಾದರೂ ನಿಮ್ಮ ನೇಮ್ ಚೇಂಜಸ್ ಮಾಡ್ಕೊಂಡಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಪಲಾಗಿ ನೀವು ನೋ ಅಂತ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು SSLC ಅಂಕಪಟ್ಟಿಯಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದನ್ನು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಜೆಂಡರ್ನ ಇಲ್ಲಿ ಚೂಸ್ ಮಾಡಿ ಮತ್ತು ನಿಮ್ಮ SSLC ಅಂಕಪಟ್ಟಿಯಲ್ಲಿರುವಂತೆ ಫಾದರ್ ನೇಮ್ ಹಾಕ್ಕೊಳ್ಳಿ. ಆ ಫಾದರ್ ನೇಮ್ನ ಇಲ್ಲಿ ಮತ್ತೊಮ್ಮೆ ಟೈಪ್ ಮಾಡ್ಕೊಳ್ಳಿ ಮತ್ತು ಮದರ್ ನೇಮ್ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ರೀಟೈಪ್ನ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ಇಟ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡುವಾಗ. ಇದಾದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ. ಒಂದು ಆ್ಯಕ್ಟಿವ್ ಇರುವ ಇಮೇಲ್ ID ಹಾಕ್ಕೊಳ್ಳಿ ಮತ್ತು ಒಂದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ಜನರೇಟ್ ಇಮೇಲ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಹೋಗುತ್ತೆ ಒಂದು ಇಮೇಲ್ IDಗೆ. ಆ ಇಮೇಲ್ IDಯಲ್ಲಿ ಏನು OTP ಬರುತ್ತಲ್ಲ ಆ ಒಂದು OTPನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಮತ್ತು ಜನರೇಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಎರಡೂ ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಆಧಾರ್ ವೆರಿಫಿಕೇಷನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ, 12 ಡಿಜಿಟಲು. ಅದನ್ನು ಹಾಕೊಂಡ ತಕ್ಷಣ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜನರೇಟ್ ಆಧಾರ್ OTP ಅಂತ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ಯಾವ ಒಂದು ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಇದೆ ಆ ನಂಬರ್ಗೆ ಒಂದು OTP ರಿಶ್ಯೂ ಆಗಿರುತ್ತೆ. ಆ OTP ಇಲ್ಲಿ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡು ಇಲ್ಲಿ ವೆರಿಫೈ ಮೇಲೆ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಫೋಟೋ ಯಾವ ರೀತಿ ಡೀಟೇಲ್ಸ್ ಇರುತ್ತಲ್ಲ ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗಿಬಿಡುತ್ತೆ. ಶೋ ಆದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಕ್ರಿಯೇಟ್ ಯುವರ್ ಪಾಸ್ವರ್ಡ್, ಒಂದು ಪಾಸ್ವರ್ಡ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕಾಗುತ್ತೆ, ಒಂದು ಸ್ಮಾಲ್ ಲೆಟರ್ ಇರಬೇಕು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ನ ಹೊಂದಿರುವಂಥ ಮತ್ತು ನಂಬರ್ಸ್ಗಳನ್ನ ಹೊಂದಿರುವಂಥ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಇದು ಒಂದು ಕ್ಯಾಪಿಟಲ್ S ಅಂತ ತಿಳ್ಕೊಳ್ಳಿ. ಇದು ಸ್ಮಾಲ್ ಈ ರೀತಿ ಹಾಕೊಂಡು @ 1 2 3
3@123 ಈ ರೀತಿಯಾಗಿ ನೀವು ಸ್ಟ್ರಾಂಗ್ ಅನ್ನೋ ಪಾಸ್ವರ್ಡ್ನ ಇಟ್ಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಕ್ಯಾಪಿಟಲ್ ಲೆಟರ್ ಬಂತು, ಸ್ಮಾಲ್ ಲೆಟರ್ಸ್ಗಳು ಬಂದು, ಸ್ಪೆಷಲ್ ಕ್ಯಾರೆಕ್ಟರ್ ಬಂತು, ಒಂದು ನಂಬರ್ಸ್ ಬಂತು. ಈ ರೀತಿಯಾಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಇದೆಯಲ್ಲ ಅಲ್ಲಿ ಸೇಮ್ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಏನು ಫಿಲ್ ಮಾಡಿದೆ ಅದೇ ರೀತಿ ಫಿಲ್ ಮಾಡ್ಕೊಳ್ಳಿ. ಕೊನೆಯದಾಗಿ ಈ ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆನ್ ಅಕೌಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಪ್ರಿವ್ಯೂ ತೋರಿಸುತ್ತೆ. ಆ ಪ್ರಿವ್ಯೂರಲ್ಲಿ ಏನೇನು ಈಗ ಡೀಟೇಲ್ಸ್ ನೀಡಿರುತ್ತಲ್ಲ ಆ ಡೀಟೇಲ್ಸ್ ಮತ್ತೊಮ್ಮೆ ಶೋ ಆಗುತ್ತೆ. ಪ್ರತಿಯೊಂದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ನೇಮ್ನ ಕಂಪಲ್ಸರಿಯಾಗಿ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಸ್ಪೆಲ್ಲಿಂಗ್ನ ಮಿಸ್ಟೇಕನ್ನು ಮಾಡ್ಕೋಬೇಡಿ. ಚೆಕ್ ಮಾಡ್ಕೊಂಡು ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಮತ್ತು ಜಿಮೇಲ್ನಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಬರುತ್ತೆ ಮತ್ತು ಡೈರೆಕ್ಟಾಗಿ ಹೋಮ್ ಪೇಜ್ಗೆ ಹೋಗುತ್ತೆ. ನೆಕ್ಸ್ಟ್ ಹೋಮ್ ಪೇಜ್ಗೆ ಹೋಗೋಣ. ನೋಡಿ, ನೆಕ್ಸ್ಟ್ ನೀವು ಲಾಗಿನ್ ಪೇಜ್ಗೆ ಇಲ್ಲಿ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಲಾಗಿನ್ ಪೇಜ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡಬೇಕು, ನಿಮಗೆ 2 ರೀತಿಯ ಆಪ್ಷನ್ಸ್ಗಳಿರ್ತವೆ ಲಾಗಿನ್ ಆಗೋಕ್ಕೆ. ಒಂದು ಆಧಾರ್ ಜೊತೆಗೆ ಲಾಗಿನನ್ನು ಮಾಡ್ಕೊಳ್ಬೋದು. ಒಂದು RRB ಅಕೌಂಟ್ ಅಂದರೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಅಥವಾ ಒಂದು ಇಮೇಲ್ ID ಮತ್ತು ಪಾಸ್ವರ್ಡ್ನ ಫಿಲ್ ಮಾಡ್ಕೊಂಡು ಲಾಗಿನ್ ಆಗ್ಬೋದು. ಇಲ್ಲಿ ಲಾಗಿನ್ ವಿತ್ RRB ಅಕೌಂಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಒಂದು ಇಮೇಲ್ ID ಈ ಎರಡರಲ್ಲಿ ಒಂದು ಹಾಕ್ಕೊಂಡು ಪಾಸ್ವರ್ಡ್ನ ಹಾಕ್ಕೊಂಡು ಈ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಬೋದು. ಇಲ್ಲ ಇದರಲ್ಲಿ ನಿಮಗೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ಆಧಾರ್ ಅಂತಿದೆಯಲ್ಲ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಡೀಟೇಲ್ಸ್ ನೀಡಿ OTP ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೋದು. ಎರಡೂ ನಿಮಗೆ ಆಪ್ಷನ್ಸ್ಗಳು ಇರುತ್ತೆ. ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಅಥವಾ ಒಂದು ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಡಿಕ್ಲೇರ್ ಮಾಡ್ಕೊಂಡು ಲಾಗಿನ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ 2 ಫ್ಯಾಕ್ಟರ್ ಒಂದು ವೆರಿಫಿಕೇಷನ್ ಇರುತ್ತೆ. ಈ ರೀತಿ ನೆಕ್ಸ್ಟ್ ಬರುತ್ತೆ. ಬಂದ ತಕ್ಷಣ ಇಲ್ಲಿ ಸೆಂಡ್ OTP ಟು ಫೋನ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ OTP ಹೋಗುತ್ತೆ. ಆ ಒಂದು OTPನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಆ ಒಂದು OTP ಇಲ್ಲಿ ಫಿಲ್ ಮಾಡ್ಕೊಂಡು ಲಾಗಿನನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಆ ಒಂದು OTP ಹಾಕ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನಿಮಗೆ ಒಂದು ಜನರಲ್ ಇನ್ಸ್ಟ್ರಕ್ಷನ್ಸ್ ಸಂಬಂಧಪಟ್ಟಂಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ನೋಡಿ, ಈಗೇನು ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಏನು ALP ರೆಕ್ರೂಟ್ಮೆಂಟ್ ಮಾಡಿದ್ದಾರೆ 2025 ನೇಮಕಾತಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಇಲ್ಲಿ ಬಾಕ್ಸ್ ಬರುತ್ತೆ. ಈ ರೀತಿ ಬಾಕ್ಸ್ ಬರುತ್ತೆ. ಇಲ್ಲಿ ಏನು ಮಾಡ್ಕೊಳ್ಬೇಕಂದ್ರೆ ನೀವು ಯಾವ ಒಂದು ಜೋನಿಗೆ ಅಪ್ಲೈ ಮಾಡ್ತಿರಲ್ಲ ಆ ಒಂದು ಜೋನನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಹೋಗಬೇಕಾಗುತ್ತೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಏನು ಅನಿಸ್ತಾ ಇದೆ ಅಂದರೆ ಬೆಂಗಳೂರು ಅಥವಾ ಒಂದು ಏನು ಹುಬ್ಳಿ ಜೋನ್ ಇದೆ ಇಲ್ಲ ಇದರಲ್ಲಿ ಇಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಿಮಗೆ ಬೆಂಗಳೂರು ಜೋನಲ್ಲಿ ಯಾವುದೇ ರೀತಿಯಾಗಿ ವೇಕೆನ್ಸಿ ಇಲ್ಲ. ಆ ಕಾರಣಕ್ಕಾಗಿ ಬೇರೆ ಸ್ಟೇಟ್ನಲ್ಲಿ ನಿಮಗೆ ವೇಕೆನ್ಸಿ ಇರೋದ್ರಿಂದ ಬೇರೆ ಸ್ಟೇಟ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಬೇರೆ ಜೋನ್ಗೆ ನೀವು ಅಪ್ಲೈ ಮಾಡ್ಬೋದು. ಯಾವ ಜೋನ್ ಇದೆ ನೋಡಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಯಾವ ಜೋನಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಯಾವ ರೀತಿ ಅಂದರೆ ಈಗಾಗಲೇ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಯಾವ ಜೋನಲ್ಲಿ ಎಷ್ಟು ಪೋಸ್ಟ್ ಅಂತ ನಾನು ಪೋಸ್ಟ್ನ ಕಳಿಸಿದ್ದೀನಿ. ನೀವು ಚೆಕ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾಗಿ ಹುಬ್ಳಿ ಅಥವಾ ಏನು ಬೆಂಗಳೂರು ಜೋನ್ ಇದೆ ಅಲ್ಲಿ ಯಾವುದೇ ರೀತಿ ವೇಕೆನ್ಸಿ ಇಲ್ಲ. ನೀವು ಬೇರೆ ಜೋನ್ಗೆ ಅಪ್ಲೈ ಮಾಡ್ಕೊಬೋದು. ನೀವು ಯಾವುದೊಂದು ಜೋನ್ಗೆ ಅಪ್ಲೈ ಮಾಡ್ಕೊಳ್ಬೇಕಂತ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾವ ಜೋನ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೇಕಂತಿರಲ್ಲ ಆ ಒಂದು ಜೋನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ರೀತಿಯಾಗಿ ಕರ್ನಾಟಕದವರು ಬೆಂಗಳೂರು ಜೋನ್ ಮಾತ್ರ ಹಾಕ್ಬೇಕಂತ ಏನೂ ಇಲ್ಲ. ನೀವು ಬೇರೆ ಜೋನ್ಗೆ ಅಪ್ಲೈ ಮಾಡ್ಬೋದು. ನೀವು ಬೇರೆ ಜೋನ್ ಯಾವ ಒಂದು ವೇಕೆನ್ಸಿ ಇದೆಯಲ್ಲ ನಿಮ್ಮ ಒಂದು ರಿಸರ್ವೇಷನ್ ತಕ್ಕಂಗೆ ಒಂದು ಜೋನನ್ನು ಚೂಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೂಸ್ ಮಾಡ್ಕೊಂಡು ಇಲ್ಲಿ ಒಂದು ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇಷ್ಟು ಒಂದು ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಈಗಾಗಲೇ ಫಿಲ್ ಮಾಡಿರ್ತಾರೆ, ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಏನು ಮ್ಯಾರಿಡ್ ಸ್ಟೇಟಸ್ ಇದೆಯಲ್ಲ ಇಲ್ಲಿಂದ ಅಪ್ಲಿಕೇಶನ್ ನೀವು ಸ್ಟಾರ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಮ್ಯಾರಿಡ್ ಸ್ಟೇಟಸ್ ಕೇಳ್ತಾ ಇದೆ. ನಿಮ್ಮದು ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಹಾಕ್ಕೊಳ್ಳಿ, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ರಿಲಿಜನ್ ಕೇಳುತ್ತೆ. ನಿಮ್ಮದು ರಿಲಿಜನ್ ಯಾವುದಿದೆ ನೋಡಿ ಅದನ್ನು ಇಲ್ಲಿ ನೀವು ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಒಂದು ಮದರ್ ಟಂಗ್ ಕೇಳ್ತಾ ಇದೆ. ನಿಮ್ಮ ಒಂದು ಮಾತೃಭಾಷೆ ಯಾವುದಿದೆ ನೋಡಿ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ ಅಂತಿದೆ, ಕನ್ನಡ ಅಂತ ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ತಕ್ಷಣ ಚೂಸ್ ಆಫ್ ಲ್ಯಾಂಗ್ವೇಜ್ ಆರ್ ಎಕ್ಸಾಮಿನೇಷನ್, ಯಾವ ಒಂದು ಲ್ಯಾಂಗ್ವೇಜಲ್ಲಿ ಎಕ್ಸಾಮಿನೇಷನ್ ನೀವು ಕಂಡಕ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಯಾವ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ತಿರಲ್ಲ ಅದೇ ಒಂದು ಲ್ಯಾಂಗ್ವೇಜಲ್ಲಿ ನೀವು ಎಕ್ಸಾಮಿನೇಷನ್ ಅಟೆಂಪ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕನ್ನಡ ಅಂತ ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ತಕ್ಷಣ ಒಂದು ಐಡೆಂಟಿಫಿಕೇಷನ್ ಮಾರ್ಕ್ ಕೇಳ್ತಾ ಇದೆ. ನಿಮ್ಮ ಬಾಡಿಯಲ್ಲಿ ಏನಾದರೂ ಮಾರ್ಕ್ಸ್ ಆಗಿರ್ಬೋದು, ಸ್ಕ್ರ್ಯಾಚಸ್ ಆಗಿದ್ರು ಏನಾದರೂ ಇದ್ದರೆ ಇಲ್ಲಿ ನೀವು ಇಲ್ಲಿ ಫಿಲ್ ಮಾಡಬೇಕು. ಇಲ್ಲ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಸ್ಕ್ರ್ಯಾಚ್ ಆಗಿರ್ಬೋದು, ಮಾರ್ಕ್ಸ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಮಾರ್ಕ್ ಅಂತ ಎರಡು ಕಡೆ ಟೈಪ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಕಮ್ಯುನಿಟಿ ಡೀಟೇಲ್ಸ್ ಕೇಳ್ತಾ ಇದೆ. ಅಂದರೆ ಕೆಟಗರಿ ಡೀಟೇಲ್ಸ್ನ ಇನ್ಫಾರ್ಮೇಷನ್ ಇಲ್ಲಿ ನೀಡಬೇಕಾಗುತ್ತೆ. ನೀವೇನಾದರೂ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ ಇಲ್ಲಿ ಯಾವುದೇ ರೀತಿ ಇತರೆ ಇನ್ಫಾರ್ಮೇಷನ್ ಅವರು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೇಳೋದಿಲ್ಲ. ನೀವು ಡೈರೆಕ್ಟಾಗಿ ಅನ್ರಿಸರ್ವ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ SC ST OBC EWS ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ದರೆ SC ST ಅಭ್ಯರ್ಥಿಗಳದ್ದು ಬೇರೆ ಒಂದು ಆಪ್ಷನ್ಸ್ ಅಂದರೆ ಇನ್ನಿತರ ಇನ್ಫಾರ್ಮೇಷನ್ ಕೇಳುತ್ತೆ ಮತ್ತು OBC EWS ಅವ್ರದ್ದು ಬೇರೆ ಥರ ಒಂದು ಆಪ್ಷನ್ಸ್ ಇರುತ್ತೆ. ನಾನು ಇಬ್ಬರಲ್ಲಿ ಒಬ್ಬೊಬ್ರದ್ದು ನಾನು ಯಾವ ರೀತಿಯಾಗಿ ಇಲ್ಲಿ ಆಪ್ಷನ್ಸ್ ಬರುತ್ತೆ ಏನು ಫಿಲ್ ಮಾಡಬೇಕಂತ ನಾನು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಮೊದಲೇದಾಗಿ SC ST
ಅಭ್ಯರ್ಥಿಗಳಲ್ಲಿ ಒಂದು ನಾನು ಚೂಸ್ ಮಾಡ್ಕೊಳ್ತೀನಿ. SC ಅಭ್ಯರ್ಥಿಗಳಾಗಿದ್ದರೆ ನೀವು ಇದನ್ನು ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. SC ST ಅಭ್ಯರ್ಥಿಗಳು ಈ ರೀತಿಯಾಗಿ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಇದೇನಿಲ್ಲ ಒಂದು SC ST ಅಭ್ಯರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಇಂಗ್ಲೀಷ್ನಲ್ಲಿ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ನೀವು ಈ ಒಂದು ರಿಸರ್ವೇಷನ್ಗೆ ಎಲಿಜಿಬಲ್ ಇರ್ತೀರಾ ಅಂತ ಇಲ್ಲಿ ಬಂದಿರುತ್ತೆ. ಅಂಡರ್ಸ್ಟ್ಯಾಂಡ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ SC ST ಅಭ್ಯರ್ಥಿಗಳು ಈ ರೀತಿ ನಿಮಗೆ ಆಪ್ಷನ್ ಬರುತ್ತೆ. ನಿಮ್ಮ ಒಂದು ಇಂಗ್ಲೀಷ್ನಲ್ಲಿರುವ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮುಂದಿಟ್ಕೊಂಡು ಅದರಲ್ಲಿ ನಿಮ್ಮ ಕ್ಯಾಸ್ಟ್ ಯಾವುದಿದೆ ಕ್ಯಾಸ್ಟ್ನ ಹಾಕ್ಕೊಳ್ಳಿ. ಈ ಎಲ್ಲ ಇನ್ಫಾರ್ಮೇಷನ್ ಅದೇ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇರುತ್ತೆ. ಮತ್ತು ಆ ಸರ್ಟಿಫಿಕೇಟ್ RD ನಂಬರ್ ಇರುತ್ತೆ, RD ನಂಬರ್ನ ಹಾಕ್ಕೊಳ್ಳಿ. ಆ ಒಂದು ಸರ್ಟಿಫಿಕೇಟ್ ಇಶ್ಯೂ ಅಥಾರಿಟಿ ಇರುತ್ತೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಇದೆಲ್ಲ ಅದೇ ಒಂದು ಸರ್ಟಿಫಿಕೇಟಲ್ಲಿ ಇರುತ್ತೆ. ಆ ಒಂದು ಸರ್ಟಿಫಿಕೇಟ್ ಇಶ್ಯೂ ಡೇಟ್ನ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು SC ST ಅಭ್ಯರ್ಥಿಗಳಿಗೆ ಒಂದು ಹೊಸ ಆಪ್ಷನ್ ಏನಂದರೆ ಡು ಯು ವಿಶ್ ಟು ಅವೈಲ್ ಪ್ರೀ ರೇಲ್ ಟ್ರಾವೆಲ್ ಪಾಸ್ ಫಾರ್ ದ ಎಕ್ಸಾಮ್. ನಿಮ್ಮ ಒಂದು ಎಕ್ಸಾಮ್ಗೆ ನಿಮಗೆ ಒಂದು ಟ್ರೈನ್ ಪಾಸ್ ಬೇಕಾ ಅಂತ ಕೇಳ್ತಾರೆ. SC ST ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ಇದನ್ನು ಎಸ್ ಅಂತ ಹಾಕ್ಕೊಳ್ಳಿ. ನಿಮ್ಮದು ಏನು ಎಕ್ಸಾಮಿನೇಷನ್ ಬೀಳುತ್ತೆ ನಿಮ್ಮ ಸಿಟಿಯಿಂದ ಆ ಒಂದು ಎಕ್ಸಾಮಿನೇಷನ್ವರೆಗೆ ಒಂದು ಪ್ರೀ ಟ್ರಾವೆಲ್ ಪಾಸ್ ಕೊಡ್ತಾರೆ. ಅದಕ್ಕಿಂತ ಕಂಪಲ್ಸರಿ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ ತಕ್ಷಣ ನೆಕ್ಸ್ಟು ಪ್ಲೀಸ್ ಇಂಡಿಕೇಟ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ತಾರೆ. ನಿಮ್ಮ ಒಂದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದಿದೆ ನೋಡಿ ಆ ಒಂದು ಸ್ಟೇಷನ್ ಇನ್ಫಾರ್ಮೇಷನ್ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ನೆಕ್ಸ್ಟು ಅಪ್ಲೋಡ್ ಯುವರ್ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್. ನೀವೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ಇದು ಒಂದು PDF ಫಾರ್ಮೆಟಲ್ಲಿ 400 KB ಒಳಗಿರಬೇಕಾಗುತ್ತೆ. ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ 400 KB ಒಳಗೆ ಮಾಡಿ PDF ಫಾರ್ಮೆಟ್ ಮಾಡಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಈಗಾಗಲೇ ನಾನು ಸಾಕಷ್ಟು ಯಾವ ರೀತಿಯಾಗಿ PDF ಮಾಡ್ಬೋದು ಅಂತ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ PDF ಮಾಡ್ಕೊಳ್ಬೇಕು ಮತ್ತು 400 KB ಒಳಗೆ ಮಾಡ್ಕೋಬೇಕಂತ ನಾನು ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅದನ್ನು ಚೆಕ್ಔಟ್ ಮಾಡಿ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ SC ST ಅಭ್ಯರ್ಥಿಗಳು ಈ ರೀತಿಯಾಗಿ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು OBC EWS ಅಭ್ಯರ್ಥಿಗಳದ್ದು ಯಾವ ರೀತಿ ಇರುತ್ತೆ ಅಂತ ನೋಡ್ಕೋಣ. ಇಲ್ಲಿ OBC ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗಾಗಲೇ ಇದು ಯಾರಿಗೆ ರಿಸರ್ವೇಷನ್ ಎಲಿಜಿಬಲ್ ಇದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ಅಂಡರ್ಸ್ಟ್ಯಾಂಡ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇವ್ರಿಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಡು ಯು ಕಮ್ ಅಂಡರ್ OBC ನಾನ್ ಕ್ರಿಮಿ ಲೇಯರ್ ಅಂತ ಕೇಳ್ತಾ ಇದೆ. ಅಂದರೆ ಕ್ರಿಮಿ ಲೇಯರ್ ಅಂದರೆ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರ್ತಾರಲ್ಲ ಅವ್ರಿಗೆ ಕ್ರಿಮಿ ಲೇಯರ್ ಅಂತಾರೆ. 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಅಭ್ಯರ್ಥಿಗಳಿಗೆ ನಾನ್ ಕ್ರಿಮಿ ಲೇಯರ್ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನಾದರೂ OBC NCL ಸರ್ಟಿಫಿಕೇಟ್ ಅಂದರೆ OBC ಸರ್ಟಿಫಿಕೇಟ್ ಇದ್ದರೆ ಇದು ಕಂಪಲ್ಸರಿಯಾಗಿ ಎಸ್ ಅಂತ ಹಾಕ್ಕೊಳ್ಳಿ. ನೀವೇನಾದರೂ ನೋ ಅಂತ ಹಾಕೊಂಡ್ರೆ ಯಾವುದೇ ರೀತಿ ಇಲ್ಲಿ ಒಂದು OBC ರಿಸರ್ವೇಷನ್ ನಿಮಗೆ ಬರೋದಿಲ್ಲ. ಅದಕ್ಕೆ ಈ ರೀತಿ ಬರುತ್ತೆ ನೋಡಿ. OBC NCL ಸರ್ಟಿಫಿಕೇಟ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಆಗಿರುತ್ತೆ. ಈ ಒಂದು ಸರ್ಟಿಫಿಕೇಟ್ ಇದ್ದರೆ ನೀವು ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಆ ಅಂಡರ್ಸ್ಟ್ಯಾಂಡ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನು ಒಂದು OBC NCL ಸರ್ಟಿಫಿಕೇಟ್ ಇರುತ್ತಲ್ಲ ಅದರಲ್ಲಿ ನಿಮ್ಮದು ಕ್ಯಾಸ್ಟ್ ಯಾವುದಿದೆ ಕ್ಯಾಸ್ಟ್ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಮತ್ತು ನಿಮ್ಮದು ಕ್ಯಾಸ್ಟ್ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಮತ್ತು ಕಮ್ಯುನಿಟಿ ಸರ್ಟಿಫಿಕೇಟ್ ನಂಬರ್ RD ನಂಬರ್ ಇರುತ್ತೆ ನೋಡಿ ಆ ಸರ್ಟಿಫಿಕೇಟ್ನಲ್ಲಿ, ಇದು ಕಂಪಲ್ಸರಿ ಇಂಗ್ಲೀಷ್ನಲ್ಲಿ ಇರಬೇಕು ಸೆಂಟ್ರಲ್ ಗೌರ್ಮೆಂಟ್ದು. ಮತ್ತು ಕಮ್ಯುನಿಟಿ ಸರ್ಟಿಫಿಕೇಟ್ ಇಶ್ಯೂ ಅಥಾರಿಟಿ ಕೇಳ್ತಾ ಇದೆ. ಸಾಕಷ್ಟು ಆಪ್ಷನ್ಗಳಿರುತ್ತೆ. ಅಲ್ಲಿ ಬಾರ್ಕೋಡ್ ಕೆಳಗಿರುತ್ತೆ ನೋಡಿ ಯಾರು ಅದನ್ನು ಇಶ್ಯೂ ಮಾಡಿದ್ರು ಅಂತ. ತಹಸೀಲ್ದಾರ್ ಅಂತ ಇರುತ್ತೆ ಅಥವಾ ತಾಲೂಕು ಈ ರೀತಿ ಇರುತ್ತೆ. ನಾನು ತಹಸೀಲ್ದಾರ್ ಅಂತ ಈ ರೀತಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಶ್ಯೂಯಿಂಗ್ ಸ್ಟೇಟ್ ಕೇಳ್ತಾ ಇದೆ, ಇಲ್ಲಿ ನಮ್ಮ ಕರ್ನಾಟಕ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಸರ್ಟಿಫಿಕೇಟ್ ಡೇಟ್ ಆಫ್ ಇಶ್ಯೂ, ಆ ಒಂದು ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಇರುತ್ತೆ ಅದರಲ್ಲೇ ಇರುತ್ತೆ ಅದು ಇನ್ಫಾರ್ಮೇಷನ್. ಅದೇ ಒಂದು OBC ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ನೀವು ಒಂದು ಕಮ್ಯುನಿಟಿ ಡೀಟೇಲ್ಸ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಅಡ್ರೆಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ನೀಡಬೇಕಾಗುತ್ತೆ. ಈ ಎರಡು ಅಡ್ರೆಸ್ಸಲ್ಲಿ ಒಂದೇ ನೀವು ವಾಸವನ್ನು ಮಾಡ್ತಾ ಇದ್ದರೆ ಇಲ್ಲಿ ನಿಮ್ಮ ಒಂದು ಸ್ಟೇಟ್, ಡಿಸ್ಟಿಕ್ ಅಡ್ರೆಸ್ ಮತ್ತು ಸಿಟಿ ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ನ ನೀಡ್ಕೊಂಡು ಏನು ಬಾಕ್ಸ್ ಇದೆ ನೋಡಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ನು ಇಲ್ಲಿ ಶೋ ಆಗಿಬಿಡುತ್ತೆ. ಎರಡು ಡೀಟೇಲ್ಸ್ ಶೋ ಆಗುತ್ತೆ. ಇಲ್ಲ ನಾನು ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಐತಿ, ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಇದೆ ಅಂದರೆ ನೀವು ಬೇರೆ ಬೇರೆ ಸಪ್ರೇಟಾಗಿ ಆ ಬಾಕ್ಸ್ನ ಬಂದ್ ಮಾಡಿಕೊಂಡು ನೀವು ಡೀಟೇಲ್ಸ್ನ ನೀಡ್ಬೋದು. ಈ ರೀತಿಯಾಗಿ ಅಡ್ರೆಸ್ ಡೀಟೇಲ್ಸ್ನ ನೀವು ಫಿಲ್ ಮಾಡ್ಕೊಂಡು ಕೆಳಗೆ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ, ಸೇವ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಒಂದು ನೀವು ಅದರ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ಏನೇನೋ ಡೀಟೇಲ್ಸ್ನ ನೀಡಬೇಕಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ನೀವೇನಾದರೂ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಪಲಾಗಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ EBC ಡೀಟೇಲ್ಸ್ನ ನೀಡಬೇಕಾಗುತ್ತೆ. ನೋಡಿ ಇದು EBC ಅಂದರೆ ನಿಮಗೆ ಏನೊಂದು OBC ಅಭ್ಯರ್ಥಿಗಳಿಗೆ ಎಲಿಜಿಬಲ್ ಆಗಿರುತ್ತೆ. ಇದು ಯಾವುದೇ ರೀತಿ ಜಾಬ್ ರಿಸರ್ವೇಷನ್ ಅಲ್ಲ, ಒಂದು ಫೀ ಕನ್ಸೆಷನ್ ಆಗಿರುತ್ತೆ. EBC ಸರ್ಟಿಫಿಕೇಟ್ ನಿಮ್ಮ ಕಡೆ ಏನಾದರೂ ಇದ್ದರೆ 500 ರುಪೀಸ್ ಏನು ಫೀ ಇರುತ್ತೆ ಅದು 250 ಫೀ ಕನ್ಸೆಷನ್ ಆಗಿ ನೀಡ್ತಾರೆ. ಇಲ್ಲ ನನ್ನ ಕಡೆ EBC ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು ಸಿಂಪಲ್ಲಾಗಿ ಇಲ್ಲಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಎಸ್ ಅಂತ ನೀವು ಚೂಸ್ ಮಾಡಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಬರುತ್ತೆ ನೋಡಿ. BPL ಕಾರ್ಡ್ ಒಂದು ಅಭ್ಯರ್ಥಿಗಳಿಗೆ ಈ ಒಂದು EBC ಸರ್ಟಿಫಿಕೇಟ್ನ ತೆಗೆಸ್ಕೊಳ್ಬೋದು. ಇದು ಯಾವುದೇ ರೀತಿ ಜಾಬ್ ರಿಸರ್ವೇಷನ್ ಅಲ್ಲ, ಓನ್ಲಿ ಫೀ ಕನ್ಸೆಷನ್ ಆಗಿರುತ್ತೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ನಿಮ್ಮ ಕಡೆ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು
ಆರ್ ಯು ಆ್ಯನ್ ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೆ, ನೀವೇನಾದರೂ ಎಂಪ್ಲಾಯ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕೊಳ್ಳಿ, ಅದು ರೈಲ್ವೆ ಇಲಾಖೆಯಲ್ಲಿ. ಇದಾದ ತಕ್ಷಣ ನೆಕ್ಸ್ಟು ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೇಳ್ತಾ ಇದೆ. ಈಗ ನಿಮ್ಮದು ಕರೆಂಟ್ ಎಂಪ್ಲಾಯ್ ಏನಿದ್ದೀರಾ ಅಂತ ಕೇಳಿರುತ್ತೆ. ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಂಪ್ಲಾಯ್ ಇದ್ದೀರಾ, ಅಥವಾ ಸ್ಟೇಟ್ನಲ್ಲಿ ಇದ್ದೀರಾ, ಅಥವಾ ಪಬ್ಲಿಕ್ ಸೆಕ್ಟರಲ್ಲಿದ್ದೀರಾ, ಇಲ್ಲ ಯಾವುದೇ ರೀತಿ ನಾನು ಎಂಪ್ಲಾಯ್ ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ನಾಟ್ ಅಪ್ಲಿಕೇಬಲ್ ಅಂತಿದೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಡೀಟೇಲ್ಸ್ ಆಫ್ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಅಪ್ರೆಂಟಿಸ್ ಕೇಳ್ತಾ ಇದೆ. ಇದು ಅಪ್ರೆಂಟಿಸ್ ಕಂಪ್ಲೀಟ್ ಮಾಡಿದವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಗೊತ್ತಿರುತ್ತೆ. ನೀವೇನಾದರೂ ಅಪ್ರೆಂಟಿಸ್ ಕಂಪ್ಲೀಟ್ ಮಾಡಿದರೆ ಎಸ್ ಅಂತ ಹಾಕೊಂಡು ಆ ಒಂದು ಸರ್ಟಿಫಿಕೇಟ್ ಡೀಟೇಲ್ಸನ್ನು ನೀಡಬೇಕು. ಇಲ್ಲ ನಾನು ಯಾವುದೇ ರೀತಿ ಅಪ್ರೆಂಟಿಸ್ ಮಾಡಿಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕೊನೆಯದಾಗಿ ನಿಮಗೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಫಾರ್ ದ ರಿಫಂಡ್ ಆಫ್ ಫೀಸ್, ಅಂದರೆ ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಅಂದರೆ ನಿಮ್ಮದು ಪೇಮೆಂಟ್ನ ರಿಫಂಡ್ ಮಾಡ್ತಾರೆ. ಏನೋ ಒಂದು ಒ ಬಿ ಸಿಗೆ 500 ಫೀಸ್ ಇದೆ, ಅದರಲ್ಲಿ 400 ಫೀಸ್ನ ರಿಫಂಡ್ ಮಾಡ್ತಾರೆ, ಮತ್ತು 250 SC/ST ಅಭ್ಯರ್ಥಿಗೆ ಇರುತ್ತಲ್ಲ, ಅದರಲ್ಲಿ 250 ವಾಪಸ್ ನಿಮಗೆ ಬ್ಯಾಂಕಿಗೆ ರಿಫಂಡ್ ಮಾಡ್ತಾರೆ. ಆ ಒಂದು ಅಮೌಂಟ್ ರಿಫಂಡ್ ಮಾಡಲು ನಿಮಗೆ ಒಂದು ಬ್ಯಾಂಕ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಇಲ್ಲಿ ಏನೇನು ಡೀಟೇಲ್ಸ್ ನೀಡಬೇಕಂದ್ರೆ ಓಲ್ಡರ್ ನೇಮ್ ಡೀಟೇಲ್ಸ್ನ ನೀಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಕೊಳ್ಳಿ. ಆ ಬ್ಯಾಂಕ್ ಅಕೌಂಟ್ ನಂಬರ್ನ ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ, ಮತ್ತು IFSC ಕೋಡ್ ಹಾಕಿ ಬ್ಯಾಂಕ್ ಅಕೌಂಟ್ IFSC ಕೋಡ್ ಹಾಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ ಅಡ್ರೆಸ್ ಎಲ್ಲಿದೆ ಅಂತ ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ. ಇಷ್ಟು ಡೀಟೇಲ್ಸನ್ನು ನೀಡ್ಕೊಂಡು ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ, ಈಗಾಗಲೇ ಇದು ಓಲ್ಡ್ ಕ್ಯಾಂಡಿಡೇಟ್ಸ್ಗಳಾಗಿದ್ದ ಕಾರಣ ಇಲ್ಲಿ ಆಟೋಮೆಟಿಕ್ಕಾಗಿ SSLC ಇದು ಬಂದಿರುತ್ತೆ. ನೀವೇನಾದರೂ ನ್ಯೂ ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಇಲ್ಲಿ ನೀವು ಕ್ವಾಲಿಫಿಕೇಷನ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ 10th ಮೊದಲು ಬರ್ತಿತ್ತು, ಅಂದರೆ ಇಲ್ಲಿ SLC ಬರ್ತಿತ್ತು, ಅದನ್ನು ಕ್ಲಿಕ್ ಮಾಡ್ಕೊಂಡು SSLC ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಇಲ್ಲಿ ಕೆಳಗೆ ಬಂದು ಇಲ್ಲಿ ಏನು ಮಾಡಬೇಕು, ಈಗ ಓಲ್ಡ್ ಅಭ್ಯರ್ಥಿಗಳು ಇದನ್ನು ಎಡಿಟ್ ಮಾಡ್ಕೊಳ್ಬೋದು. ಇಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ಟೇಟ್ ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು, ಪಾಸಿಂಗ್ ಡೇಟ್ ಆಗಿರ್ಬೋದು, SSLCದು ರೂಲ್ ನಂಬರ್ ಆಗಿರ್ಬೋದು, ಒಂದು ಸರ್ಟಿಫಿಕೇಟ್ ಸೀರಿಯಲ್ ನಂಬರ್, ಅಂದರೆ ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಸರ್ಟಿಫಿಕೇಟ್ ನಂಬರ್ ಇರುತ್ತೆ ಮೇಲೆ ಟಾಪಲ್ಲಿ, ಅದನ್ನು ಡೀಟೇಲ್ಸನ್ನು ಇಟ್ಕೊಂಡು ಇಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಇದೆ, ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅಪ್ಡೇಟ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಮತ್ತೊಮ್ಮೆ ಕ್ವಾಲಿಫಿಕೇಷನ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಯಾವುದು ಮುಗಿದಿದೆ ನೋಡಿ, ಇದರಲ್ಲಿ 3 years ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮುಗಿದಿದೆ, ಅಥವಾ ಡಿಗ್ರಿ ಇನ್ ಇಂಜಿನಿಯರಿಂಗ್ ಮುಗಿದಿದೆ, ಅಥವಾ ITI ಮುಗಿದಿದೆ, ಅಥವಾ NSC ಮುಗಿದಿದೆ, ಇದರಲ್ಲಿ ಯಾವುದು ಮುಗಿದಿದೆ ಅದನ್ನು ಕಂಪ್ಲೀಟ್ ಆಗಿದ್ದು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕು. ಇಲ್ಲಿ ITI ಇದ್ದರೆ ITI ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ITIಯಲ್ಲಿ ಯಾವ ಟ್ರೇಡ್ ಇದೆ, ಅಂದರೆ ITIಯಲ್ಲಿ ಯಾವುದೋ ಒಂದು ಟ್ರೇಡ್ ಕಂಪ್ಲೀಟ್ ಆಗಿದೆ ಅದನ್ನು ಆ ಟ್ರೇಡ್ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮದು ಸ್ಟೇಟ್ ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್, ನಿಮ್ಮ ಕಾಲೇಜ್ ನೇಮ್, ಇನ್ಸ್ಟಿಟ್ಯೂಟ್ ನೇಮ್ನ ಹಾಕ್ಕೊಳ್ಳಿ, ಮತ್ತು ನೀವೇನು ITI ಕಂಪ್ಲೀಟ್ ಮಾಡಿದ್ರಲ್ಲ ಅದನ್ನ ಪಾಸಿಂಗ್ ಡೇಟ್ನ ಹಾಕ್ಕೊಳ್ಳಿ. ಸರ್ಟಿಫಿಕೇಟ್ ಇಶ್ಯೂಡ್ ಬೈ, ನಿಮ್ಮ ಒಂದು ITI ಯಾವ ಒಂದು ಸರ್ಟಿಫಿಕೇಟ್ನಲ್ಲಿದೆ, ಅಂದರೆ NCVT ಅಥವಾ SCVT ಇದೆ ಅಂತ ಇರುತ್ತೆ. ಸಾಕಷ್ಟು ಅಭ್ಯರ್ಥಿಗಳು NCVTನೂ ಇದೆ, NCVT ಇದ್ದರೆ NCVT ಚೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಸರ್ಟಿಫಿಕೇಟ್ ಟೈಪ್ ಕೇಳ್ತಾ ಇದೆ, ಇಲ್ಲಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಸ್ಟೇಟ್ ಟ್ರೇಡ್ ಸರ್ಟಿಫಿಕೇಟ್ ಆಗಿದೆ ಅಂತ ಇರುತ್ತೆ. ನಿಮ್ಮದು ITI ಸರ್ಟಿಫಿಕೇಟ್ ಇರುತ್ತೆ, ನಮ್ಮದು ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಇದೆ, ಅದನ್ನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಡೀಟೇಲ್ಸ್ ಹಾಕೊಂಡು ಇಲ್ಲಿ ಆ್ಯಡ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಆ್ಯಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಯುವರ್ ಎಜುಕೇಷನ್ ಡೀಟೇಲ್ಸ್ ಆ್ಯಡೆಡ್ ಸಕ್ಸಸ್ಫುಲಿ. ನೋಡಿ, ಈ ರೀತಿಯಾಗಿ ನಿಮ್ಮದು ITIದು ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ಇನ್ಫಾರ್ಮೇಷನ್ ಬರುತ್ತೆ. ಈ ರೀತಿ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಇಷ್ಟು ಡೀಟೇಲ್ಸ್ ಹಾಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಒಂದು ಅಪ್ಲೋಡ್ ಯುವರ್ ಪ್ರೊಫೈಲ್ ಡಾಕ್ಯುಮೆಂಟ್ಸ್ ಇರುತ್ತೆ. ನೋಡಿ, ಈಗಾಗಲೇ ಏನೋ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿರ್ತೀರಲ್ಲ, ಅಂದರೆ ಕ್ಯಾಶ್ ಸೈಡ್ ಅಪ್ಲೋಡ್ ಮಾಡಿರ್ತಿರಲ್ಲ, ಅದ್ರ ಸ್ಟೇಟಸ್ ಬಂದಿರುತ್ತೆ. ಮತ್ತೊಮ್ಮೆ ವ್ಯೂ ಮಾಡ್ಕೊಳ್ಳಿ, ಕರೆಕ್ಟಾಗಿ ನೀವು ಕಾಸ್ಟ್ ಅಪ್ಲೋಡ್ ಮಾಡಿದಿರಲ್ಲ ಅಂತ ಒಂದು ಸಲ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಫೋಟೋ ಯಾವ ರೀತಿಯಾಗಿ ಇರಬೇಕಂತ ನೋಡೋದಾದರೆ ಒಂದು ರೀಸೆಂಟ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ಆಗಿರಬೇಕು. ಅದು ಏನು ವೈಟ್ ಬ್ಯಾಕ್ಗ್ರೌಂಡ್ ಆಗಿರಬೇಕು. ಯಾವುದೇ ರೀತಿಯಾಗಿ 2 months ಮೇಲೆ ಆಗಿರಬಾರ್ದು, 2 ರೀಸೆಂಟ್ ಫೋಟೋ ಆಗಿರಬೇಕಾಗಿರುತ್ತೆ. ಅದು JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು, ಮತ್ತು 100 KB ಇಂದ 150 KB ಒಳಗಿರುವಂತೆ ಅದನ್ನು JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಅಂದರೆ ನಿಮ್ಮದು ವೈಟ್ ಬ್ಯಾಕ್ಗ್ರೌಂಡ್ ಆಗಿರಬೇಕು, 100 KB ಇಂದ 150 KB ಒಳಗಿರುವಂತೆ ಫೋಟೋನ ರಿಸೈಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಇನ್ಸ್ಟ್ರಕ್ಷನ್ಸ್ ಮೂಲಕ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತು ಸಿಗ್ನೇಚರ್ ಯಾವ ರೀತಿಯಾಗಿರಬೇಕಂದ್ರೆ ವೈಟ್ ಪೇಪರ್ ವಿತ್ ಬ್ಲ್ಯಾಕ್ ಇಂಕ್ ಪೆನ್ ಜೊತೆಗೆ ಆ ಒಂದು ಸಿಗ್ನೇಚರ್ನ ಮಾಡಿರಬೇಕು ಕಂಪಲ್ಸರಿಯಾಗಿ, ಮತ್ತು ಅದು JPG ಫಾರ್ಮೆಟಲ್ಲಿ ಇರಬೇಕು. 30 KB ಇಂದ 40 KB ಒಳಗಿರುವಂತೆ ಆ ಒಂದು ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿಯಾಗಿ ರಿಸೈಸನ್ನು ಮಾಡೋದಂತ ನೋಡೋದಾದರೆ ನೋಡಿ, ನಿಮ್ಮದು ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಏನಾದರೂ ಇಲ್ಲ ಅಂದರೆ, ಕಲರ್ ಫೋಟೋ ಬ್ಯಾಕ್ಗ್ರೌಂಡ್ ಇತ್ತಂದರೆ ಅದನ್ನು ವೈಟ್ ಬ್ಯಾಕ್ಗ್ರೌಂಡ್ ಫೋಟೋನ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕಂತ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕಲರ್ ಬ್ಯಾಕ್ಗ್ರೌಂಡ್ ಇರುವ ಆ ಫೋಟೋನ ವೈಟ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಮಾಡಬೇಕಂತ ವಿಡಿಯೋನ ನೋಡಿ ವೈಟ್ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳಿ, ಅಥವಾ ಕ್ರಾಪ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ.
ನೆಕ್ಸ್ಟು ಅದನ್ನು ಯಾವ ರೀತಿಯಾಗಿ ರಿಸೈಸನ್ನು ಮಾಡಬೇಕು, 100 KB ಇಂದ 150 KB ಒಳಗಿರಬೇಕಲ್ಲ, ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕಂತ ನೋಡ್ಕೋಣ. ನೋಡಿ, ಇಲ್ಲಿ KB ರಿಡ್ಯೂಸ್ ಮಾಡೋದು ಒಂದು ವೆಬ್ಸೈಟ್ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಯಾವ ರೀತಿಯಾಗಿ ಒಂದು KBಯನ್ನು ರಿಡ್ಯೂಸ್ ಮಾಡೋದಂತ ಇಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ನೋಡಿ, ನಿಮಗೆ ಒಂದು ಫೋಟೋ ಏನು 100 KB ಇಂದ 150 KB ಒಳಗಿರಬೇಕಾಗಿರುತ್ತೆ ಒಂದು ಫೋಟೋ. ಸಿಗ್ನೇಚರು 30 KB ಇಂದ 49 KB ಒಳಗಿರುವಂತೆ ರಿಸೈಸನ್ನು ಮಾಡಂತ ಹೇಳಿದ್ದಾರೆ. ನಾವೀಗ ಇಲ್ಲಿ ಒಂದು ಸೆಲೆಕ್ಟ್ ಇಮೇಜ್ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ KB ಎಷ್ಟು ಕೇಳಿದ್ದಾರೆ, 100 ಇಂದ 150 ಕೇಳಿದಾರಲ್ಲ, ನಾವಿಲ್ಲಿ 125ನ ಹಾಕೋಣ. ನೋಡಿ, 125 ಅಂದರೆ ಎರಡು ಸೆಂಟರ್ ಆಗಿರಬೇಕು. 125 ಹಾಕೋಣ. ಒಂದು ಫೋಟೋನ ಇಲ್ಲಿ ನಾವು ಚೂಸ್ ಮಾಡ್ಕೊಳ್ಳೋಣ. ಫೋಟೋ ಚೂಸ್ ಮಾಡ್ಕೊಂಡು ಈ ಒಂದು ಕಂಪ್ರೆಸ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ 123 KB ಒಂದು ಇದು ಏನು JPG ಫಾರ್ಮ್ಯಾಟ್ ಇಮೇಜ್ ಇಲ್ಲಿ ರೆಡಿಯಾಗಿರುತ್ತೆ. ಡೌನ್ಲೋಡ್ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಆಟೋಮೆಟಿಕ್ಕಾಗಿ 123 KB ಒಂದು JPG ಫಾರ್ಮ್ಯಾಟಲ್ಲಿ ಫೋಟೋ ಅಪ್ಲೋಡ್ ಆಗಿರುತ್ತೆ. ಇದೇ ರೀತಿಯಾಗಿ ನೀವು ಚೂಸ್ ಮಾಡ್ಕೊಳ್ಳಿ. ಒಂದು ಸಿಗ್ನೇಚರ್ ಚೂಸ್ ಮಾಡ್ಕೊಂಡು ಎಷ್ಟು KB ಅಂದರೆ ಎಷ್ಟು KB ಒಳಗಿದೆಯಲ್ಲ ಅದರ ಒಂದು ಸೆಂಟರ್ ಬರೋಂಗೆ KBಯನ್ನು ಅಲ್ಲಿ ಫಿಲ್ ಮಾಡ್ಕೊಂಡು ಅದನ್ನು ಡೌನ್ಲೋಡನ್ನು ಮಾಡ್ಕೊಂಡು ಗ್ಯಾಲರಿಯಲ್ಲಿ ಸೇವನ್ನು ಮಾಡ್ಕೊಳ್ಳಿ. ಎರಡು ಇಮೇಜ್ನ ಸೇವ್ ಮಾಡ್ಕೊಂಡು ಇಲ್ಲಿ ಬ್ರೌಸರ್ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋನ ಇಲ್ಲಿ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮ್ಮ ಫೋಟೋನ ಸೆಟ್ ಮಾಡ್ಕೊಂಡು ಕೆಳಗೆ ಬಂದು ಸಿಗ್ನೇಚರ್ ಯಾವ ರೀತಿ ಇದೆ ನೋಡಿ, ನಿಮ್ಮ ಸಿಗ್ನೇಚರ್ನ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡು ಈ ರೀತಿಯಾಗಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ಈಗ ಅಪ್ಲೋಡ್ ಆಯಿತು. ಈ ರೀತಿಯಾಗಿ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಸೇವ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಕೊನೆಯದಾಗಿ ನಿಮ್ಮ ಒಂದು ಸೆಲೆಕ್ಟ್ RRB ಏನು ಸೆಲೆಕ್ಟ್ ಮಾಡಿರ್ತೀರಲ್ಲ, ಆ ಒಂದು RRBಯಲ್ಲಿ ಒಂದು ಎಲಿಜಿಬಲ್ ಪೋಸ್ಟ್ಗಳು ಇಲ್ಲಿ ನಿಮಗೆ ಶೋ ಆಗುತ್ತೆ. ನಿಮಗೆ ಯಾವ ಒಂದು ಎಲಿಜಿಬಲ್ ಪೋಸ್ಟ್ ಇದೆ ನೋಡಿ, ಈ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಎಕ್ಸಾಮಿನೇಷನ್ ಟ್ರೇಡ್ ಫಾರ್ ಪಾರ್ಟ್ B ಆಫ್ CBT 2. CBT 1 ಪಾಸ್ ಆದ ತಕ್ಷಣ CBT 2 ಎಕ್ಸಾಮ್ ಇರುತ್ತೆ. ಆ ಒಂದು CBT 2 ಅಲ್ಲಿ ಯಾವೊಂದು ಟ್ರೇಡ್ ಟೆಸ್ಟ್ ಬರೀತೀರ ಅಂತ ಕೇಳುತ್ತೆ. ಅಂದರೆ ನಿಮಗೆ ಫಿಟರ್ ಮುಗಿಸಿದರೆ ಫಿಟರ್, ನಿಮ್ಮದು ಯಾವೊಂದು ಟ್ರೇಡ್ ಮುಗಿದಿರುತ್ತಲ್ಲ ಐಟಮ್ ಮೇಲೆ ಅದು ಇಲ್ಲಿ ಬರುತ್ತೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಬಂದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಪ್ಲೇಸ್ ಅಥವಾ ಒಂದು ಸಿಟಿ ನೇಮ್ನ ಹಾಕ್ಕೊಂಡು ಕೊನೆಯದಾಗಿ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಏನೇನು ಈಗ ಇನ್ಫಾರ್ಮೇಷನ್ ನೀಡಿದಿರಲ್ಲ, ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಪ್ರತಿಯೊಂದೂ ಡೀಟೇಲ್ಸ್ ಏನೇನು ನೀಡಿದ್ರೆ ಅದನ್ನು ಪ್ರತಿಯೊಂದು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆ ಅಥವಾ ಇಲ್ಲ ಅಂತ. ಒಂದ್ಸಲ ಕನ್ಫರ್ಮ್ ಆಗಿ ನೀವು ಚೆಕ್ಕನ್ನು ಮಾಡಿಕೊಂಡು ಕೊನೆಯದಾಗಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಮತ್ತೊಮ್ಮೆ ಬರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ನಿಮ್ಮದು ಪೇಮೆಂಟ್ ಮಾಡೋದಿರುತ್ತೆ. ಇಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಮಾಡಿ ಪೇ ವಿತ್ SBI ePay ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಬಾಕ್ಸ್ ಇದೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು SBI ಮೂಲಕ ನೀವು ಪೇಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಆಗಿರ್ಬೋದು, UPI ಮೂಲಕ ನೀವು ಪೇಮೆಂಟ್ನ ಮಾಡ್ಕೋಬೋದು. ಆದಷ್ಟು UPI ಮೇಲೆ ಪೇ ಮಾಡ್ಕೊಳ್ಳಿ. UPI ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು UPI ID ಹಾಕೊಂಡು ವೆರಿಫೈ ಮಾಡಿ ಪೇ ಮಾಡ್ಬೋದು. ಅಥವಾ ನೀವು ಒಂದು ಇಲ್ಲಿ UPI QR ಕೋಡ್ನ ಜನ್ರೇಟ್ ಮಾಡಿ, ಇಲ್ಲಿ ಒಂದು ಕೋಡ್ ಜನ್ರೇಟ್ ಆಗುತ್ತೆ, ಆ ಕೋಡ್ನ ಸ್ಕ್ಯಾನ್ ಮಾಡಿ ಫೋನ್ಪೇಯಲ್ಲಿ ಸ್ಕ್ಯಾನ್ ಮಾಡಿ ಅದಕ್ಕೆ ಪೇಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪೇಮೆಂಟ್ ಆಗುತ್ತೆ. ನೋಡಿ, ಇಲ್ಲಿ UPI QR ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ನಿಮಗೆ ಇಲ್ಲಿ ಸ್ಕ್ಯಾನ್ ಬರುತ್ತಲ್ಲ, ಇದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ಫೋನ್ಪೇಯಲ್ಲಿ ಸ್ಕ್ಯಾನ್ ಮಾಡಿ ಅದು ಆಟೋಮೆಟಿಕ್ಕಾಗಿ ನಿಮ್ಮದು ಅಮೌಂಟ್ ಎಷ್ಟಿದೆ ಅದನ್ನು ತೋರಿಸುತ್ತೆ. ಅದನ್ನು ನೀವು ಪೇಮೆಂಟ್ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿ ಒಂದು 30 ಸೆಕೆಂಡ್ಸಲ್ಲಿ ನಿಮ್ಮದು ಆ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಬಂದ ತಕ್ಷಣ ನೆಕ್ಸ್ಟು ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಪೇಮೆಂಟ್ ಆದ ತಕ್ಷಣ ಹೋಮ್ ಪೇಜ್ಗೆ ಬಂದು ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮ್ಮದು ಒಂದು ಏನು ಪೋಸ್ಟ್ ಇದೆ, ಈ ಪೋಸ್ಟ್ ನೇಮ್ ಒಂದು ALP ಪೋಸ್ಟ್ ಆಗಿರ್ಬೋದು, ಆ ಒಂದು ಪೋಸ್ಟ ಪೇಮೆಂಟ್ ಸ್ಟೇಟಸ್ ಆಗಿರ್ಬೋದು. ನಿಮ್ಮ ಪೇಮೆಂಟ್ ಆಗಿದ್ದರೆ ಕನ್ಫರ್ಮು ಇಲ್ಲಿ ಸಕ್ಸಸ್ ಅಂತ ಬರುತ್ತೆ. ನಿಮ್ಮದು ಏನಾದರೂ ಪೇಮೆಂಟ್ ಆಗಿಲ್ಲ ಅಂದರೆ ಇಲ್ಲಿ ಮತ್ತೊಮ್ಮೆ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಂಡು ಮತ್ತೊಮ್ಮೆ ಪೇಮೆಂಟ್ ಮಾಡಲು ಅವಕಾಶ ಕೊಡ್ತಾರೆ, ಮತ್ತೊಮ್ಮೆ ಪೇಮೆಂಟ್ ಮಾಡ್ಕೋಬೋದು. ಕೊನೆಯದಾಗಿ ನಿಮ್ಮದು ಅಪ್ಲಿಕೇಶನ್ನ ವ್ಯೂ ಮಾಡ್ಕೊಂಡು PDF ಫಾರ್ಮೆಟ್ನಲ್ಲಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಸೇವ್ ಮಾಡ್ಕೋಬೋದು. ಈ ರೀತಿಯಾಗಿ ALP ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ನೀವು ಸಬ್ಮಿಟನ್ನು ಮಾಡ್ಕೋಬೋದು. ಕೊನೆಯದಾಗಿ PDF ಫಾರ್ಮೆಟನ್ನು
ಡೌನ್ಲೋಡನ್ನು ಮೊಬೈಲ್ನಲ್ಲಿ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಒಂದು RRBಯಲ್ಲಿ ಕರೆದಿರುವಂಥ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಆದಷ್ಟು ಜಾಯ್ನ್ ಆಗಿ. ಅಲ್ಲಿ ಪ್ರತಿಯೊಂದು ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಬರ್ತಾ ಇರುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.